ಇದು ನೆಕ್ಸ್ಟ್ ಪೂಜೆಗೆ ಹೋಗ್ಬೇಕು. ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ, ಯಾಕಂದ್ರೆ ನಮ್ಮ ಬಾಯ್ ರೆಡಿ ಆಗ್ತಿದ್ದಾನೆ. ಪರವಾಗಿಲ್ಲ, 10W50 ಸಿಂಥೆಟಿಕ್ ಹಾಕಿ ಏನಾಗಲ್ಲ. ಏನಾಗಲ್ಲ, ಮತ್ತೆ ಹೋಟೆಲ್ ಆಗಿ ಮಾಡೋಕ್ಕಾಗಲ್ಲ ಗುರು. ನೆನ್ನೆ ತರ ಏನಕ್ಕಂದ್ರೆ ಮಳೆ ಬರ್ತಿದೆ, ಬಟ್ ಗಾಡಿ ಬೆಂಕಿ ಹೊಡೆದ್ರಿ ಬೈ. ನನಗೆ ಮಳೆ ಬಂದಾಗಲೇ ಎಚ್ಚರಾಗಿದೆ, ಅಲ್ಲಿವರೆಗೂ ಎಚ್ಚರನೇ ಆಗಿರಲಿಲ್ಲ. ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ಆಯ್ತಿತ್ತು ಗುರು, ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಕರೆಕ್ಟಾಗಿ ಈ ದೇವಸ್ಥಾನ ಮುಂದೆ ಕರೆಕ್ಟ್ ಅಡುಗೆ ಹಾಕಿದ್ರು. ವೆಲ್ಕಮ್ ಟು ಧರ್ಮಸ್ಥಳ ಬ್ರೋ. ನೋಡ್ರಿ ಎಷ್ಟು ಬರ್ತಿದೆ ಬ್ರೋ, ನೋಡ್ರಿ ಬ್ರೋ ಎಷ್ಟು ಬರ್ತಿದೆ, ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗಲಿನ ಪ್ಲ್ಯಾನ್ಸ್ ಇರೋದು ಫಸ್ಟು ಇಲ್ಲಿ ಈ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಯಾಕಂದರೆ ನಮಗೆ ಈ ಥರ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇದೆ. ಹೆಂಗಿದ್ರು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಲ್ಲ, ಹಂಗೆ ನಿಮಗೂ ತೋರಿಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಪೂಜೆಗೆ ಹೋಗಬೇಕು. ಇನ್ನು ಹಾಫ್ ಆನ್ ಅವರ್ ಟೈಮ್ ಇದೆ, ಯಾಕಂದರೆ ನಮ್ಮ ಬಾಯ್ ರೆಡಿ ಆಗ್ತಿದ್ದಾನೆ. ಅದನ್ನು ಗಾಡಿನ ಸ್ವಲ್ಪ ರೆಡಿ ಮಾಡಬೇಕಂತ ಅದಕ್ಕೆ. ಇವಾಗ ಇಲ್ಲಿ ಹುಡ್ಸು ಇದೆ ಅಂತ ಹೇಳಿದ್ನಲ್ಲ, ಇವಾಗ ಸ್ವಲ್ಪ ಹುಡ್ಸ್ ಹತ್ರ ಬಂದ್ವಿ. ಇಲ್ಲಿ ನಾರ್ಮಲಾಗಿ ಡೆಸ್ಟಿನೇಷನ್ ವೆಡ್ಡಿಂಗು ಅಥವಾ ಏನಾದ್ರು ಫಂಕ್ಷನ್ಸು ಏನೇ ಮಾಡೋದಕ್ಕಂದ್ರೂ ಇದು ಸಖತ್ತು ಯೂಸ್ ಆಗುತ್ತೆ. ಅಲ್ಲಿ ಸ್ಟೇಜ್ ಇದೆ, ಸೊ ಇದನ್ನು ಇವರು ಫಂಕ್ಷನ್ ಹಾಲ್ ಥರ ಎಲ್ಲ ಕೊಡ್ತಾರೆ. ಇನ್ನು ವುಡ್ಸ್ ಎಲ್ಲ ಇವಾಗಿನ ರೆಡಿ ಆಗ್ತಿದ್ದಾವೆ. ಇನ್ನು ವಿತಿನ್ ನೆಕ್ಸ್ಟ್ 1 or 2 ಮಂತ್ಸಲ್ಲಿ ರೆಡಿ ಆಗಿ ಹೋಗ್ತವೆ ಕಂಪ್ಲೀಟು. ಕಾಟೇಜ್ ಇದ್ದಾವೆ, ಲೈಕ್ ಸಿಂಗಲ್ ಬೆಡ್, ಡಬಲ್ ಬೆಡ್ ಕಾಟೇಜು, ಸೊ ಈ ಥರ ಸುಮಾರು ಇದ್ದಾವೆ ಇಲ್ಲಿ. ಬಟ್ ಇಲ್ಲಿ ಸೀರಿಯಸ್ಲಿ ಏನಾದರೂ ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲ ಮಾಡೋದು ಸಾಕಾಗಿರುತ್ತೆ. ಲೈಕ್ ಇಲ್ಲಿ ನೋಡಿ, ಇಲ್ಲಿ ಅಪ್ರೇಮ್ ತೋರಿಸಿಬ್ರು ಹೆಂಗಿದೆ. ಇದು ಕಂಪ್ಲೀಟ್ ನೇಚರ್ ಒಳಗಡೆ ಇದೆ. ಹೆಂಗೆ ಅಂತ ಒಂದು ಇವಾಗ ನಿಮಗೆ ಕಂಪ್ಲೀಟ್ ಗೊತ್ತಾಗಬೇಕು ಅಂದರೆ ಒಂದು ಡ್ರೋನ್ ಶಾಟ್ಸ್ ಹಾಕ್ತೀನಿ. ಕಂಪ್ಲೀಟ್ ಡ್ರೋನ್ ಶಾಟ್ಸ್ ನೋಡ್ಕೊಂಬನ್ನಿ, ಇಲ್ಲಿ ಹೆಂಗಿದೆ ಸುತ್ತಮುತ್ತ ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ಇದು ನಿಮಗೆ ಬೇಗ ಕನೆಕ್ಟ್ ಆಗುತ್ತೆ. ಹೈವೇ ಪಕ್ಕದಲ್ಲಿ ಇರೋದ್ರಿಂದ, ಫಾರೆಸ್ಟ್ ಒಳಗಡೆ ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಸಕ್ಕತ್ತಾಗಿದೆ ಗುರು. ಡ್ರೋನ್ ಶಾಟ್ಸ್ ನೋಡಿ ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ. ಚಪಾತಿ ಇದೇನಿದು? ಇದು ಮಿಕ್ಸ್ ವೆಜ್, ಇದು ಪನ್ನೀರು, ಇದು ಮಶ್ರೂಮ್. ಹೊರಟ್ವಿ, ಯಾರು ನೋಡಲಿಲ್ಲಲ್ಲ. ಎಸ್, ದಟ್ಸ್ ಐ ನೀಡ್. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫಸ್ಟು ಇವ್ನ ಗಾಡಿ ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಅದ್ರ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಧರ್ಮಸ್ಥಳಕ್ಕೆ ಹೋಗ್ತೀವಿ. ಇವಾಗ ಗಾಡಿ ಹತ್ತೀವಿ ಬ್ರೋ. ಗಾಡಿ ಸೀಟ್ ಇಟ್ಕೊಳ್ಳಿ ಬ್ರೋ, ಹತ್ತೀನಿ ಬ್ರೋ. ಓಕೆ ಫುಡ್ ಹೆಂಗಿತ್ತು? ಓಕೆ ಗುಡ್. ಲೆಟ್ಸ್ ಗೋ. ಏ ಬಾಯ್, ಪೂಜಾಲಿ ಬಂದು ದರ್ಶನ ಎಲ್ಲ ಆಗಿ ಪಾಪ ನಮ್ಮ ಹುಡುಗ ಖುಷಿ ಆಗೋದ. ನೀಟಾಗಿ ಪೂಜೆ ಮಾಡಿಸ್ದ. ಎಷ್ಟು ನೀಟಾಗಿ ಪೂಜೆ ಮಾಡಿಸ್ತಾನೆ, ನಮ್ಮ ಕೈಲಿ ನೋಡೋಕ್ಕೂ ಹೋಗಲಿಲ್ಲ. ನಾವು ಇನ್ನೂ ಮಳೇಲಿ ಸ್ಟಕ್ ಆದವು, ಬಟ್ ಮಳೇಲಿ ಪೂಜೆ ನಿಲ್ಬಾರ್ದು ಅಂತ ನೀಟಾಗಿ ಪೂಜೆ ಮಾಡಿಸ್ತಾ ನಾವೆಲ್ಲ ಫುಲ್ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಇವರು ಫುಲ್ ಇಲ್ಲಿ ಬರಲ್ಲ, ನಾವು ಮೋಹನ್ ಬ್ರೋ ನೀವು ಇದ್ರಿ ದರ್ಶನಕ್ಕೆ ಇದ್ದರು. ಇಲ್ಲಿ ಒಬ್ಬನೇ ಪಾಪ ಪೂಜೆ ಮಾಡಿಸ್ತಾ, ನೀಟಾಗಿ ಪೂಜೆ ಮಾಡಿಸ್ತಾ, ಒಳ್ಳೆ ಹುಡುಗ. ಹೊಸಕೆರಳ್ಳಿ ಶೋರೂಮಲ್ಲಿ 1 ತಿಂಗಳಿಂದ ಗಾಡಿ ಬುಕ್ ಮಾಡಿ, ನೆಕ್ಸ್ಟ್ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಂಡು, ನೆಕ್ಸ್ಟ್ 3 ದಿನದಲ್ಲೇ PPF ಮಾಡಿಸಿ, ನೆಕ್ಸ್ಟ್ ಡೇನೇ ಹೊರಟಿ ಗಣಪತಿ ಟೆಂಪಲ್ ಬಂದು ಎಷ್ಟು ನೀಟಾಗಿ ಪೂಜೆ ಮಾಡಿಸ್ತಿದ್ದಾನೆ. ಇದು ಡೆಡಿಕೇಶನ್ ಅಂದರೆ. ಗಾಡಿ ಮೇಲಿರೋ ಇದು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಮುಂಚೆ ಥರ ಆಗಬಾರ್ದು ಅಷ್ಟೇ ನಾನು ದೇವ್ರು ಕೇಳ್ಕೊಳ್ಳೋದು. ನಮ್ಮ ಜರ್ನಿ ಟುವರ್ಡ್ಸ್ ಧರ್ಮಸ್ಥಳಕ್ಕೆ ಹೋಗೋದು, ದರ್ಶನ ಮಾಡ್ಕೊಳ್ಳೋದು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಫುಲ್ ದರ್ಶನ ಆದಮೇಲೆ ಅಲ್ಲಿಂದ ನೆಕ್ಸ್ಟು ಹೊರಡೋದು. ಇವಾಗ ನಾನು ಬೈಕ್ ಓಡಿಸ್ಕೊ ಬಂದಿಲ್ಲ, ಯಾಕಂದರೆ ಟಯರ್ಡ್. So I'll be as a pillion. Welcome to ಧರ್ಮಸ್ಥಳ ಬ್ರೋ. ರೆಕಾರ್ಡ್ ಮಾಡ್ತಿದ್ದ ಅಲ್ಲ, ಕಟ್ಕೊಂಡಿತ್ತ ಟಯರು. ನಾಯಕ್, ನೀವು ಫ್ಯಾನ್ಸ್ ವೈಟಿಂಗ್ ಈ ಕಡೆ. ಲೆಟ್ಸ್ ಗೋ. ನಾನು ಸೋದರ ಹತ್ರ ರೆಕಾರ್ಡ್ ಮಾಡ್ತಿದ್ದಲ್ಲ, ಈ ಮೈಕೆ ಕನೆಕ್ಟ್ ಮಾಡಿರಲಿಲ್ಲ. ಯುವರ್ ಅಲ್ಟ್ರಾ ಪ್ರೋ ಲೆಜೆಂಡ್. ಓಕೆ,
ಓಕೆ ಬೈಸ್ GoPro ಓಕೆ ಏಕೆ ಏನಾಯಿತು? 30% ಇದೆ ಬ್ಯಾಟ್ರಿ. ಅದು ಹಂಗೆ ಆಫ್ ಆಗುತ್ತೆ, ನಂದು ಹಂಗೆ ಆಗುತ್ತೆ. ಅದರಲ್ಲೇನು ನಾನು 23% ಇದ್ದಾಗಲೇ ಆಫ್ ಆಗುತ್ತೆ. ಬಂದ್ವಿ ಧರ್ಮಸ್ಥಳ, ಬರ್ಬೇಕಿದ್ರೆ ಮಳೆ ಹಿಂಗೆ ಬಂತು ಅಂದರೆ ನಾನೇನು ಏನು ಅನ್ಕೊಂಡೆ ಗೊತ್ತಾ ಸೀರಿಯಸ್ಲಿ, ಮರದಿಂದ ನೀವು ಬೀಳ್ತಿದ್ದೇನೋ ಅನ್ಕೊಂಡೆ ಫಸ್ಟು, ಆಮೇಲೆ ಗೊತ್ತಾಗಿದ್ದು. ಅದಕ್ಕೆ ನಾನು ಮೊಬೈಲ್ ಹಾಕೋಣ ಇಟ್ಟಿದ್ದೆ. ಮೋಹನ್ ಜನ ಒಬ್ಬ ಗೋಪುರ ಹೋಯ್ತು ಅಂದ್ರೆ ಟೆನ್ಷನ್ ಆಗಿಬಿಟ್ರು ಪಾಪ. ಓಕೆ ಜಾಸ್ತಿ ಜನ ಇಲ್ಲ, ತಕ್ಷಣ ಬೇಗ ಬಿಟ್ಬಿಟ್ರು. ಹೋಗ್ತಾ ಇದ್ದೀವಿ, ನಮ್ಮ ಬಾಯಿಂದ ಇದ್ದಾರೆ ಅವ್ರ ಲಾಗಲ್ ಅವ್ರ ಮುಂದೆ ಇವಾಗ ಇದೆ ಉಲ್ಟಾ ಕರೆಕ್ಟಾಗಿ ನಮ್ಮ ಗೋಲ್ಡಿ. ಅದಕ್ಕೆ ಇಲ್ಲೇ ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಗೋಲ್ಡಿ ಬೈ ಯಾವಾಗಲೂ ಮುಂದೆ. ಗೋಲ್ಡಿ ಬೈ ಗಾಡಿ ಬೆಂಕಿ ಹೊಡೆದ್ರಿ ಬೈ, ನನಗೆ ಮಳೆ ಬಂದಾಗಲೇ ಎಚ್ಚರ ಆಗಿದೆ, ಅಲ್ಲಿವರೆಗೂ ಎಚ್ಚರನೇ ಆಗಿರಲಿಲ್ಲ. ಓಕೆ ದರ್ಶನ ಮುಗಿಸ್ಕೊಂಡು ಹೊರಡ್ಕೊಂಡು ಹಾಂ ಬಾಯ್ಸ್ ಫೈನಲಿ ರೀಚ್ ಆದ್ವಿ. ಅವ್ರು ಅಲ್ಲಿ ಬರ್ಕೊಂಡು ಟಾಪ್ ತಿರ್ಕೋಬೇಕು. ಅಪ್ಪ ಇಲ್ಲಿ ನೋಡ್ರಿ ನಮ್ಮ ಅವಸ್ಥೆ ಹೆಂಗಿದೆ, ಹೆಂಗೆ ಆಗ್ತದೆ. ಕಡೆ ಹೋದ್ರು, ನನ್ನ ಬೈಕ್ ಆಮೇಲೆ ಹಾಕ್ಬೇಕು, ಡಾಲ್ಫಿನ್ ಇಲ್ಲೇ ಇತ್ತು. ಹೆಲ್ಮೆಟ್ ಹಾಕೊಂಡು ಹೋಗಿದ್ರೆ ಆಯ್ತಿತ್ತು ಗುರು, ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ನಾನೇನೋ ಏನು ಮಳೆ ಬರಲ್ಲ ಇನ್ನೇನೋ ಅಂತ ಅನ್ಕೊಂಡು ಹೋಗಿದ್ದು, ಇಲ್ಲೊಟ್ಟು ಈ ಕಡೆ ಕವರ್ ಕಟ್ಕೊ ಬರೋಂಗಾಯ್ತು. ಕ್ಯಾಬ್ ತೊಗೊಂಡೋಗಿದ್ದೆ, ಕ್ಯಾಪು ಹಾರೋಗ್ಬಿಟ್ಟು. ನೈಟ್ ಸಖತ್ ಕಾಣಿಸ್ತಿದೆ. ತಡ್ರಿ ನಿಮ್ಗೆ ಇನ್ನೂ ಕಂಪ್ಲೀಟ್ ಡೀಟಾಗೆಲ್ಲ ತೋರಿಸ್ತೀನಿ. ನಮ್ಮ ಬಾಯ್ಸ್ ಎಲ್ಲಿ ಪಾರ್ಕ್ ಮಾಡ್ತಿದ್ದಾರೆ? ಓಕೆ ಅಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಶಾಪ್ ಎಲ್ಲ ಅಷ್ಟೆಲ್ಲ ಸೀನ್ ಇಲ್ಲ, ಏನಕ್ಕಂದರೆ ಇವಾಗ ನಿದ್ದೆ ಬರಲ್ಲ ಇವಾಗ, ಮತ್ತೆಲ್ಲ ಮುಖ ತೊಳ್ಕೊಂಡ್ರೆ. ಬಟ್ ಆಲ್ರೆಡಿ ಬಾರಂಡ್ ಕೆಫೆ ಕ್ಲೋಸ್ ಆಗಿದೆ, ಇಲ್ಲ ನಾನು ತೋರಿಸ್ತಾ ಇದ್ದೆ. ಒಳ್ಳೆದು ಕ್ಲಿಪ್ಸ್ ಹಾಕಿರ್ತೀನಿ ನೋಡಿ, ಇಲ್ಲ ಇನ್ಸ್ಟಾದಲ್ಲಿ ಒಂದು ಪ್ರಾಪರಾಗಿ ರೀಲ್ ಎಡಿಟ್ ಮಾಡಿ ಹಾಕ್ತೀನಿ, ಅದರಲ್ಲಿ ಎಲ್ಲ ಡೀಟೇಲ್ಸು ಇರುತ್ತೆ, ಅದು ನೋಡಿ. ಇವಾಗ ನಾನು ಮೊನ್ಬ್ರು ಅಲ್ಲಿ ಹೊರಗಡೆ ಕೂತ್ಕೊಂಡು ಕೇರಮ್, ಚೆಸ್ಸು, ಅಲ್ಲಿ ಇನ್ನೂ ಏನೇನೋ ಗೇಮ್ಸ್ಗಳಿದ್ದಾವೆ, ಅದನ್ನ ಆಡೋಣ ಅಂತ ಪ್ಲ್ಯಾನ್ ಇದೆ. ಇನ್ನು ಇವು ನಮ್ಮ ಬಾಯ್ಸ್ಗಳು ಫುಲ್ ಟಯರ್ಡ್ ಆಗಿದ್ದಾರೆ, ಸೊ ನಮ್ಮ ಬಾಯ್ಸ್ ಫುಲ್ ಸ್ಲೀಪ್ ಮಾಡ್ತಾರಂತೆ ಇವಾಗಲೇ. ಬಾಯ್ಸ್ ಅಪ್ರಿಲಾ ಡ್ರೈವರ್, ಸಾರಿ ಅಪ್ರಿಲಾ ರೈಡರ್, ಇವು ಸ್ಲೀಪ್ ಮಾಡ್ತಾರೆ ಇವಾಗಲೇ. ಫುಲ್ ಪಾಪ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಗಾಡಿ ಪೂಜೆ ಹೋಲಿಗೆ ಗಾಡಿ ಪೂಜೆ ಮಾಡಿಸಿ ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು. ನಿಂಗೆ ರೀಲ್ ನಾನು ಎಡಿಟ್ ಮಾಡ್ಕೊಡ್ತೀನಿ, ಸ್ವಲ್ಪ ಪೇಷನ್ಸ್ ಇರಲಿ, ನಾನು ಪಕ್ಕ ಮಾಡ್ಕೊಡ್ತೀನಿ. ನಾನು ಆ ಥರ ಎಲ್ಲ ಮೋಸ ಮಾಡಲ್ಲ, ಇಲ್ಲ ಒಂದು ಸ್ವಲ್ಪ ಕಾಯಿ. ಕೋರ್ಟಲ್ ಕೇಸ್ ಹಾಕ್ತೀನಿ ಆಮೇಲೆ. ಓಕೆ, ನೀನು ನಂಗೆ ಇಷ್ಟು ಹೆಲ್ಪ್ ಮಾಡ್ತಿದ್ಯಾ, ನಾನು ನಿಂಗೆ ಅಷ್ಟು ಹೆಲ್ಪ್ ಮಾಡಲ್ವಾ? ಗೋಲ್ಡಿ ಬೈ ಹಿಂಗೆ ಬರ್ತೀರಾ ಹಂಗೆ? ಎಲ್ಲಿಗೆ? ಕ್ಯಾರಮ್, ಚೆಸ್, ನೋಡೋಣ. ಸುಗರ್ಸ್. ಸೊ ಗುಡ್ ಮಾರ್ನಿಂಗ್ ಫ್ರಮ್ ಕುಕ್ಕೈ ಸುಬ್ರಹ್ಮಣ್ಯ. ಎಷ್ಟು ಖುಷಿಯಾಗಿ ಗೊತ್ತಾಯ್ತಾರಲ್ಲ ಒಂಥರ ವ್ಲಾಗ್ ಮಾಡೋದಕ್ಕೆ, ಒಂಥರ ಹಳೆ ಬಿ ಇಸ್ ಕಮಿಂಗ್ ಬ್ಯಾಕ್ ಆ ಥರ ಫೀಲು. ಮಾರ್ನಿಂಗ್ ಬೇಗ ಎದ್ದಿದ್ವಿ, ಅಂದರೆ ಫುಲ್ ಬೇಗ ಅಲ್ಲ, ಬೇಗ ಎದ್ದಿದ್ವಿ ಒಂದು 8, ಅದೇ ಬೇಗ 8:30 ಎದ್ದು ಬಂದು ಇಲ್ಲಿ ವ್ಯೂ ಎಂಜಾಯ್ ಮಾಡ್ಕೊಂಡು ಕಾಫಿ ಎಲ್ಲ ಕುಡ್ದು ನೆಕ್ಸ್ಟ್ ಲೆವೆಲ್ ವೈಬ್ ಇತ್ತು ಗುರಿಲ್ಲ ಅಂತ. ಇಲ್ಲಿ ಒಂಥರ ಲೈಟ್ ಡ್ರಿಸಲ್ ಆಗ್ತಾ ಇರುತ್ತಾ, ಅದ್ರ ಜೊತೆಗೆ ಕಾಫಿ ಇಲ್ಲಿ ವಿತ್ ಮ್ಯೂಸಿಕ್ ಸಕ್ಕತ್ತಾಗಿತ್ತು ವೈಬ್. ಅದಾದ ಸ್ಟೋರಿ ಹಾಕಿದ್ದೀನಿ ಇನ್ಸ್ಟಾದಲ್ಲಿ ನೋಡಿ. ಇಲ್ಲೂ ಮಾತ್ರ ಸೀನರಿ ಸಕ್ಕತ್ತಾಗಿದೆ, ನನಗೆ ಸಖತ್ ಇಷ್ಟ ಆಯಿತು ಒಂಥರ ಇದು. ಸೊ ಆಮೇಲೆ ನೀವು ಕಾಮೆಂಟ್ ಸೆಕ್ಷನ್ ಹಾಕ್ಬೋದು, ಇದು ವೆಡ್ಡಿಂಗಿಗೆಲ್ಲ ಎಷ್ಟು ಅಂತ. ಇಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಎಲ್ಲ ಆಗುತ್ತೆ. ಸೊ ಇದೆಲ್ಲ ಡೆಸ್ಟಿನೇಷನ್ ವೆಡ್ಡಿಂಗ್ ನಾನು ಮಾತಾಡಿದೆ, ಅರೌಂಡ್ 1 lakh ಏನೋ ಇದೆ ಕಂಪ್ಲೀಟ್ ಬೋಟಲ್ಲಿ ಬುಕ್ ಮಾಡೋದಕ್ಕೆ. ಸೊ ವರ್ತ್ ಏನೋ ಗೊತ್ತಾ, ಡೆಸ್ಟಿನೇಷನ್ ವೆಡ್ಡಿಂಗ್ ಹೆವಿ ಕಾಸ್ಟ್ಲಿ ಇರುತ್ತೆ ನಾರ್ಮಲಾಗಿ, ಬಟ್ ಇದು ಅಷ್ಟು ಕಮ್ಮಿಗೆ ಇಷ್ಟು ದೊಡ್ಡದು. ಅರೌಂಡ್ ಇವರು ಕಂಪ್ಲೀಟ್ ಟೋಟಲ್ಲು 3000 5,000 ಟೋಟಲ್ ಇದು ಮೆಂಬರ್ಸ್ನ ಇದು ಹೋಲ್ಡ್ ಮಾಡೋದು ಡೆಸ್ಟಿನೇಷನ್ ವೆಡ್ಡಿಂಗಲ್ಲಿ. ಅಷ್ಟು ಲೈಕ್ ಇಲ್ಲಿ ಇಷ್ಟು ಸ್ಪೇಸ್ ಫುಲ್ಲು. ಇದು ನಿಮ್ಗೆ ಚಿಕ್ಕ ಕಾಣಿಸ್ತಿದೆ ವೀಡಿಯೋದಲ್ಲಿ, ಬಟ್ ಸೀರಿಯಸ್ಲಿ ದೊಡ್ಡದಿದೆ. ಅಲ್ಲೊಬ್ರು ಅಲ್ಲಿ ಅಷ್ಟು ಒಬ್ಬರು ಮನುಷ್ಯನ ಸೈಜ್ ಅಂದರೆ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಮತ್ತು ಇಲ್ಲಿ ರೈನ್ ಡ್ಯಾನ್ಸಿಂದೆಲ್ಲ ಆಪ್ಷನ್ಸ್ ಇದೆ. ಅಲ್ಲಿ ಕಂಪ್ಲೀಟ್ ರೈನ್ ಡ್ಯಾನ್ಸು ಅದು ಇದು ಏನೋ ಇವೆಂಟ್ಸ್ ಇದೆ, ಅದ್ರದ್ದು ಆಪ್ಷನ್ಸ್ ಇದೆ. ಅಲ್ಲೂ ಏನೋ ಫಂಕ್ಷನ್ಸ್ ಮಾಡ್ಬೋದು ಅಂತ ಹೇಳಿದ್ರು. ಅಲ್ಲಿ ಹೋಳಿ ಎಲ್ಲ ಕಂಡಕ್ಟ್ ಮಾಡಿದ್ರಂತೆ, ಇಲ್ಲಿ ಈವೆಂಟ್ ಕಂಡಕ್ಟ್ ಮಾಡ್ತಾರೆ. ಸೊ ಅದ್ರದ್ದು ಆ ಪ್ಲೇಸು. ಅದು ಬಿಟ್ಟು ಇನ್ನು ಬಾರನ್ ಕೆಫೆಯಿಂದ ಇದೆ, ಅದನ್ನು ತೋರಿಸ್ತೀನಿ ಇವಾಗಲ್ಲಿ. ಅಲ್ಲಿ ಅಂತೂ ಇನ್ನೂ ದೊಡ್ಡದು ಅದು. ಇದು ಬಿಟ್ಟು ಟಾಪ್ ಫ್ಲೋರಿಂದ ವ್ಯೂ ಕಂಪ್ಲೀಟ್ ಕ್ಲಿಯರಾಗಿ ಕಾಣುತ್ತೆ. ಸೊ ಅಲ್ಲೂ ಹೆವಿ ಜನ ಇದು ಹೋಲ್ಡ್ ಮಾಡ್ತಾರೆ ಅಂತ ಹೇಳಿದ್ರು. ಇನ್ನು ಪಾರ್ಕಿಂಗ್ ಅಂತೂ ಯೂಸ್ ಸ್ಪೇಸ್ ಇದೆ ಇಲ್ಲಿ, ಅಲ್ಲಿ ಮತ್ತು ಇನ್ನು ಈ ಕಡೆನೂ ಪಾರ್ಕಿಂಗ್ ಸ್ಪೇಸ್ ಇದೆ. ಮಾತ್ರ ನಾನು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂದರೆ ಬೆಸ್ಟ್ ರೆಸಾರ್ಟ್ ಕಮ್ ಹೋಟೆಲ್ ಇದು. ಸಖತ್ತಾಗಿದೆ. ಈಗ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ. ನಾನೇ ಫಸ್ಟ್ ರೆಡಿ ಆಗಿದ್ದು. ಅಯ್ಯೋ, ನನ್ನ ಹತ್ರ ಒಂದು ಟೀ ಶರ್ಟ್ ಇರಲಿಲ್ಲ, ಅವರು ಇಲ್ಲೇ ಬಂದು ತಗೊಳ್ಳೋದಾಯಿತು. ಇದೇನು ಹೊಸ್ತಲ್ಲ ನನಗೆ, ನಾನು ಸುಮಾರು ಸಾರಿ ಅಷ್ಟೇ ಹೋಗ್ಬೇಕಿದ್ರೆ ಕಮ್ಮಿ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ತಗೊಳ್ತೀನಿ, ಮತ್ತೆ ವಾಪಸ್ ತಗೊಬರ್ತೀನಿ. ಇದು ರೆಗ್ಯುಲರ್ ಹ್ಯಾಬಿಟ್ ಆಗಿಬಿಟ್ಟಿದೆ. ಇವಾಗ ಮತ್ತೆ ನೋಡಿ ಡ್ರಿಸಲ್ ಆಗ್ತಾಯಿದೆ, ಹೆಂಗೆ ಸಖತ್ತಾಗಿದೆ ಅಲ್ವಾ? ಸೊ ಇವಾಗಿನ ಫ್ರೆಂಡ್ಸ್ ಬಂದು ಇವಾಗ ಇಲ್ಲಿಂದ ಫಸ್ಟು ಕುಕ್ಕೆ ಹೋಗ್ತೀವಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಬೆಳಗ್ಗೆ ನಿನ್ನೆ ದರ್ಶನ ಆಗಿರಲಿಲ್ಲ, ಇವತ್ತು ನಿನ್ನೆ ನೈಟ್ ಬಂದು 10:30 ಆಯಿತು. ಅದಕ್ಕೆ ಬಂದಾದಮೇಲೆ ಇನ್ನೇನು ವ್ಲಾಗಲ್ಲಿ ನೋಡಿರ್ತೀರ, ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಮಾಡ್ತಿದ್ವಿ. ಆ ವ್ಲಾಗ್ ನೋಡಿಲ್ಲ ಅಂದರೆ, ಅಥವಾ ಇದು ಅದೇ ಹಿಂದೆ ಇದ್ದರೆ ನೋಡಿರ್ತೀರ, ಇಲ್ಲ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಹಾಕ್ತಿರ್ತೀನಿ. ಕರೆಕ್ಟಾಗಿ ಎಷ್ಟು ಪೋರ್ಷನ್ಸ್ ಅಂತ ಗೊತ್ತಿಲ್ಲ. ಇಲ್ಲಿ ಬಂದು ನಾರ್ಮಲಾಗಿ
ಚೆಸ್ಸು ಕ್ಯಾರಮ್ ಆಡ್ತಾ ಇದ್ವಿ ಇಲ್ಲಿ ಹಾಂ ಅದು ಮುಗಿಸ್ಕೊಂಡು ಆಮೇಲೆ ಇನ್ನೇನೊಂದು ವೈಫೈ ಇತ್ತು, ನೀಟಾಗಿ ಸ್ಟೋರೀಸ್ ಎಲ್ಲ ಅಪ್ಲೋಡ್ ಮಾಡಿ ಮಲ್ಕೊಂಡ್ವಿ. ಯಾಕಂದರೆ ರೆಗ್ಯುಲರ್ ಅಪ್ಡೇಟ್ ಕೊಡೋದು ಮ್ಯಾಟ್ರ್ ಆಗುತ್ತೆ. ನಮ್ಮ ಬಾಯ್ಸ್ ಎಲ್ಲ ಚಿಲ್ ಔಟ್ ಮಾಡ್ತಿದ್ದಾರೆ, ತೋರಿಸ್ತೀನಿ. ಇನ್ನು ಫುಲ್ ಎಲ್ಲ ರೆಡಿ ಆಗಿಲ್ಲ. ಈಗ ಟೈಮು 11:30 11:40 ಆಗ್ತಿದೆ. ಇವಾಗ ಸುಬ್ರಹ್ಮಣ್ಯ ಹೋಗಬೇಕು ಹೇಳಿದ್ನಲ್ಲ. ನಮ್ಮ ಬಾಸ್ ಒಬ್ಬರು ರೆಡಿ ಆಗಿರೋದು. ಅವರು ಇವ್ ಕೀರ್ತಿ ರೂಮ್ ಸ್ವಲ್ಪ ಮೆಸ್ಸಪ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಮ್ಗೆ ಗೊತ್ತಲ್ಲ ಬೈಕರ್ಸ್. ಹೇ ಬಾಯ್, ಯು ಹೆಂಗಿತ್ತು ನಿದ್ದೆ? ಒಳ್ಳೆ ನಿದ್ದೆ ಅಲ್ಲ? ಇವನೇ ಫಸ್ಟು ಬೇಗ ಮಲಗಿ ಲೇಟಾಗಿದ್ದು, ಬೇಗ 10 ಕಾಲಕ್ಕೆ ಮಲಗಿ ಲೇಟಾಗಿದ್ದು ಇವನೇ. ಒಳ್ಳೆ ತಿಂಡಿ, ಪೂರಿ, ಹೌದು, ಪೊಂಗಲ್ಲು, ಈರುಳ್ಳಿ ದೋಸೆ, ಆಮೇಲೆ ಎಷ್ಟು ಬ್ರೇಕ್ಫಾಸ್ಟ್ ಆಯಿತು. ಆಲ್ಮೋಸ್ಟ್ 3-4 ಟೈಮ್ ಡಿಫ್ರೆಂಟ್ ಬ್ರೇಕ್ಫಾಸ್ಟ್. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಒಳ್ಳೆ ಬೆಡ್ ಕಾಫಿ ಕೊಟ್ಟರು. ಚೆನ್ನಾಗಿತ್ತು. ಬಟ್ ಆಮೇಲೆ ಇನ್ನೊಂದೇನೆಂದರೆ ಇದು ನಿಮಗೆ ಬಜೆಟ್ ಫ್ರೆಂಡ್ಲಿ, ಸಖತ್ ಬಜೆಟ್ ಫ್ರೆಂಡ್ಲಿ. ಈ ಬಜೆಟಿಗೆ ಇಲ್ಲಿ ಈ ಥರ ಸಿಗ್ತಾ ಇರೋದು ಸೀರಿಯಸ್ಲಿ. ಅಂದರೆ ಇಲ್ಲೆಲ್ಲ ನಿಮಗೆ ಆ ಥರ ಲಕ್ಸುರಿಯಸ್ ಎಲ್ಲ ಸಿಗಲ್ಲ. ಸುಬ್ರಹ್ಮಣ್ಯ ಇಲ್ಲ ಇದು ನಿಯರ್ ಬೈ, ಧರ್ಮಸ್ಥಳ ನಿಯರ್ ಬೈ ಎಲ್ಲ. ಬಟ್ ಇವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಈ ಕಡೆ ಕಾಸ್ಟು ಒಳ್ಳೆ ರೇಟಿಗೆ ಇಟ್ಟಿದ್ದಾರೆ. ಸೈಕ್ ವಿಷಯ ಇವಾಗಲೂ ಮತ್ತೆ ಹೋಟೆಲಾಗಿ ಮಾಡೋಕ್ಕಾಗಲ್ಲ ಗುರು, ನೆನ್ನೆ ಥರ. ಏನಕ್ಕಂದರೆ ಮಳೆ ಬರ್ತಿದೆ. ಬಟ್ ರೈನ್ ಕೋಟ್ ಹಾಕೊಂಡೆಲ್ಲ ಹೋಗ್ತೀವಿ, ಗೋಪುರದಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಇಲ್ಲಿಂದ 4 ಕಿಲೋಮೀಟರು. ಜಾಸ್ತಿ ವಿಂಡ್ ಹೊಡಿತಿದೆ ಹೊರಡೆ ಹೋಗೋಣ. ವೈಸ್ How is your sleeping? Welcome to my vlog. Manjana, how are you? Thank you. I am good. Feeling good. ಸ್ವಲ್ಪ ಕೈ ಕಾಲೆಲ್ಲ ನೋವಿದೆ. ನೆನ್ನೆಲ್ಲ ರೈಡ್ ಮಾಡಿ ಓಡಾಡಿದ್ದೆಲ್ಲನೂ. ಒಳ್ಳೆ ನಿದ್ದೆ ಆಯ್ತಲ್ಲ? ಒಳ್ಳೆ ನಿದ್ದೆ, ಬಟ್ ಆಕ್ಚುಲಿ ಲೇಟ್ ಆಗೋಯ್ತು. ಬೆಳಿಗ್ಗೆ ಎದ್ದಿದ್ದು ಎಲ್ಲರೂ. ಬಾಸ್ ನೋಡಿ, ಎಲ್ಲರೂ ನೋಡಿ ಹಿಂಗೆ ರೆಡಿ ಆಗಿದ್ದೀವಿ ಇವಾಗ. ಮಳೆ ಬರ್ತಾ ಇದೆ, ಹೊರಡೆ ಹೋಗೋದಕ್ಕೆಲ್ಲೋ ಆಗಲ್ಲ ಇವಾಗ ಮಳೆನಲ್ಲಿ. ಬಟ್ ಅಂದ್ರೂ ರೈನ್ ಕವರ್ ಎಲ್ಲ ಹಾಕೊಂಡು ನೆಕ್ಸ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗ್ತಾ ಇದೀವಿ. ದರ್ಶನ ಮಾಡಬೇಕು. ದರ್ಶನ ಒಂದು ಮುಗಿಸ್ಬಿಟ್ರೆ ಪೀಸ್ಫುಲ್ ಆಗಿ ವಾಪಸ್ ರಿಟರ್ನ್ ಹೋಗ್ಬೋದು. ಅವರೆಲ್ಲ ಅಲ್ಲಿ ಬಂದು ಬೈಕ್ ವಾಶ್ ಮಾಡ್ತಿದ್ದಾರೆ ಗುರು. ಫುಲ್ ಕಂಪ್ಲೀಟ್ ಬೈಕ್ ವಾಶ್ ಮಾಡೋರು. ನಮ್ಮದು ವಾಶ್ ಮಾಡಿ ಫುಲ್ಲು ಚೈನ್ ಲೂಬ್ ಎಲ್ಲ ಹಾಕವ್ರೆ. ಚೇಂಜ್ ಇನ್ ಪ್ಲಾನ್ಸ್ ಹೇಳ್ತೀನಿ. ಇವರೇ ಮಾಡಿದ ಪ್ಲಾನು. ಎಸ್, ನೋಡಿ 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 ನೋಡಿ. ನೀವು ಹಂಗೆ ಕೂತ್ಕೊಳ್ಳಿ. ಓಕೆ ಓಕೆ ಓಕೆ. ಇಲ್ಲಿ ಬಾ ನೀನು. ಬಂದೆ. ಓಕೆ. ಹಾಯ್ ಬೈಸ್, ಅವರ್ ಯು? ಮಂಜಣ್ಣ ಅವರೇ ಬನ್ನಿ ಒಳಗಡೆ. ಮಳೆ ಜಾಸ್ತಿ ಇರೋದ್ರಿಂದ ಯಾರು ಬೈಕಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಎಲ್ಲ ಮತ್ತೆ ಆಟೋಗೆ ಶಿಫ್ಟ್ ಆದ್ವಿ. ಪರವಾಗಿಲ್ಲ, ಯಾವುದು ಇರ್ಬೋದು ಈಗ ಸದ್ಯಕ್ಕೆ ನಾವು. ಹಾಯ್ ಗೋಲ್ಡಿ ಬೈ, ಹೇಗಿದೆ? ಚೆನ್ನಾಗಿದೆಯಲ್ಲ? ಆಟೋದಲ್ಲಿ ಕೂತ್ಕೊಂಡ್ರೆ ರೈನ್ ಗೇರ್ಸಕ್ಕೆ ಕೂತಿದ್ದೀವಿ. ದಟ್ ಈಸ್ ಬೈಕ್. ಅಲ್ಲಿ ಹೇಳಿದ ತಕ್ಷಣ ಮೆನ್ ಇನ್ ಬ್ಲ್ಯಾಕ್, ಡೌನ್ ಶಿಫ್ಟ್ ಇವಾಗ ಫುಲ್ ಥ್ರಾಟಲ್, ಫುಲ್ ಬ್ರೇಕ್. ಅವ್ರ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷದಿಂದ ಓಡಿಸ್ತಾರ. ಹೆಂಗಿದೆ ಸರ್ ಅಲ್ಲಿ ಕ್ರೌಡು? ಇವಾಗ ಕ್ರೌಡ್ ಇದೆಯಾ? ಟೆಂಪಲ್ ಅಲ್ಲಿ ಜಾಸ್ತಿ ಇದೆಯಾ? ಇಲ್ಲ, ಸೋಮವಾರ ಅಲ್ವಾ? ಸೋಮವಾರ ಕುಕ್ಕೆಗೆ ಜಾಸ್ತಿ ಜನ ಬರ್ತಾರೆ. ಹೌದು, ಅಲ್ಲಿ ಒಳಗಡೆ ದೇವಸ್ಥಾನ ಥರ ಎಲ್ಲ ವೀಡಿಯೋ ಮಾಡಲಿಲ್ಲ. ಏನಕ್ಕೆ ಗೊತ್ತಲ್ಲ, ಅಲ್ಲೆಲ್ಲ ಟೆಂಪಲ್ ಪ್ಲೇಸ್ ನೋಡುವಾಗಿ ಬೇಗ ದರ್ಶನ ಹೋಗಿದ್ವಿ. ಒಂದು 5-10 ನಿಮಿಷ ಆಯಿತಾ? 10 ನಿಮಿಷ ಅಷ್ಟೇ. ಒಳ್ಳೆ ಟೈಮಿಗೆ ಹೋಗಿದ್ವಿ. ಈಗ ಹೊರಗಡೆ ಬಂದು ಸ್ವೀಟ್ ಕಾರ್ನ್ ತಿಂತಾ ಇದ್ವಿ. ಗೋಡಂಬಿ ಕರ್ಕೊಬಂದು ಕೊಡಿಸ್ತಿದ್ದಾರೆ. ಏನಕ್ಕೆ ಗೊತ್ತಲ್ಲ ಪಾಪ. ಇವರು ಹೋದ ತಕ್ಷಣ ಒಳ್ಳೆ ಪ್ರಸಾದ ಹಾಕಿದ್ರು. ಕರೆಕ್ಟಾಗಿ ಈ ದೇವಸ್ಥಾನ ಮುಂದೆ ಕರೆಕ್ಟಾಗಿ ಅಡುಗೆ ಹಾಕಿದ್ರು. ಹಲೋ ಪಾಪ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸ್ಟೇಗೆ ಫುಡ್ ರೆಡಿ ಆಗ್ತಿದೆ. ಅದಕ್ಕಿಂತ ಮುಂಚೆ ಇನ್ನೂ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ ಮೇಲ್ಗಡೆ. ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಇನ್ನೂ ಎಕ್ಸ್ಟ್ರಾ ಫಂಕ್ಷನ್ ಹಾಲ್ ಇದೆ. ಸೊ ಇದು ಅರೌಂಡ್ 400 to 500 ಮೆಂಬರ್ಸ್ ಹೋಲ್ಡ್ ಮಾಡುತ್ತಂತೆ. ಅಲ್ಲೂ ವ್ಯೂ ಕ್ರೇಜಿ ಆಗಿದೆ. ಅದು ಓಕೆ, ಇನ್ನೂ ಇಲ್ಲಿ ಮಸ್ತಾಗಿದೆ. ಇದಕ್ಕಿಂತ ಇನ್ನೂ ನೆಕ್ಸ್ಟ್ ಲೆವೆಲ್ ವ್ಯೂ ಇರೋದ್ರಲ್ಲಿ ನಮ್ಮ ಬಾಯ್ಸು ಚಿಲ್ ಔಟ್ ಮಾಡ್ತಾ ಇದ್ದಾರೆ. ಲೈಕ್ ಓನರ್ ಇದ್ದಾರೆ ಇಲ್ಲಿ, ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅದ್ರ ಜೊತೆ ಇಲ್ಲಿ ನೋಡ್ರಿ, ಇದು ಡೈನಿಂಗ್ ಹಾಲು. ಲೈಕ್ ಇಲ್ಲಿ 500-600 ಮೆಂಬರ್ಸ್ ಇರ್ತಾರೆ, ಅದಕ್ಕೆ ಡೈನಿಂಗ್ ಹಾಲು. ಇದು ಸಾಕಾಗಿದೆ ಅವರು. ಇಲ್ಲಿ ಓವರಾಲ್ ಅದೇ ಕಂಪ್ಲೀಟ್ ಸ್ಟೇಯಲ್ಲಿ ನಿಮಗೆ ಈ ಬೌಂಡ್ರಿ 5000+ ಮೆಂಬರ್ಸ್ ಅದು ಸ್ಟೇ ಆಗ್ಬೋದು ಅಂತೆ. ಅದನ್ನು ನೆಕ್ಸ್ಟ್ ಹೇಳ್ತಿದ್ವಿ. ಎಲ್ಲಿ ನೋಡಿ, ಇಲ್ಲಿ ವ್ಯೂ ಹೆಂಗಿದೆ. ಓಕೆ, ಹಿಯರ್ ವಿ ಹ್ಯಾವ್ ಓನರ್. ಹಲೋ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್. ಓಕೆ, ಇಲ್ಲಿ ಇವರು ಚಿಲ್ ಔಟ್ ಮಾಡ್ತಾಯಿದ್ರು. ಇಲ್ಲಿ ಸೀರಿಯಸ್ಲಿ ಇದು ವ್ಯೂ ಮಾತ್ರ ಸಾಕಾಗಿದೆ. ಇಲ್ಲಿ ಓವರಾಲ್ ಎಲ್ಲದಕ್ಕಿಂತ ವ್ಯೂ ಇದು ಸಾಕಾಗಿದೆ. ಓಕೆ, ಹೌದು. ಇಬ್ಬರು ಇಲ್ಲಿ ನಾರ್ಮಲ್ ಆಗಿ ನೀವು ಈವೆಂಟ್ಸ್ ಎಲ್ಲ ಮಾಡ್ತಾನೆ ಇರ್ತಾರಲ್ಲ? ಹೌದು ಬ್ರೋ. ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಒಂದು ಮದುವೆ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಲೈಕ್ ಒಂದು ಹೋಲಿ ಪ್ಲೇಸ್ ಸುಬ್ರಹ್ಮಣ್ಯ ಅಂತ ಜಾಗ ಬಂದು ಮದುವೆ ಆಗೋದು ನಿಜ ಅದೃಷ್ಟ. ಅವರೆಲ್ಲ ತುಂಬಾ ಖುಷಿ ಪಟ್ರು. ಮತ್ತೆ ಪ್ರೈಸಿಂಗು ತುಂಬಾ ಅಫೋರ್ಡಬಲ್ ಆಗಿದೆ. ಓಕೆ, ಲೈಕ್ ಪ್ರೈಸಿಂಗ್ ಎಲ್ಲ ಯಾವ ತರ ಇರುತ್ತೆ ಇದು ಕಂಪ್ಲೀಟ್? ಸೊ ಇಡೀ ವೆನ್ಯೂ ಬೇಕಂದ್ರೆ 1 ಲಕ್ಷದಿಂದ ಶುರು ಆಗುತ್ತೆ. ಪ್ಲಸ್ ಇನ್ ಕೇಸ್ ನಿಮ್ಮ ಕಡೆ ಕೇಟ್ರಿಂಗ್ ಇಲ್ಲ ಅಂದ್ರೆ ನಾವೇ ಕೇಟ್ರಿಂಗ್ ಎಲ್ಲ ಮಾಡ್ತಿದ್ವಿ. ವೆನ್ಯೂ ಫುಲ್ ಫ್ರೀ ಆಗುತ್ತೆ. ಮತ್ತೆ ಫುಡ್ಗೆ ನೀವು ಎಷ್ಟಾಗುತ್ತೆ ಅಷ್ಟೇ ಮಾಡ್ಬೇಕಷ್ಟೇ. ಓಕೆ, ಸೊ ಲೈಕ್ ಈಗ ಮಳೆ ಎಲ್ಲ ಬರ್ತಿರುತ್ತೆ, ಅದಕ್ಕೆಲ್ಲ ನಿಮ್ದು ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ? ಅರೇಂಜ್ಮೆಂಟ್ಸ್ ನಮ್ದೇ ಇರುತ್ತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ? ಓಕೆ. ಮತ್ತೆ ನಮ್ದು ಬ್ಯೂಟಿಫುಲ್ ಬ್ಯಾಂಕ್ವೆಟ್ ಹಾಲ್ ಇದೆ. ಮಳೆ ಬಂತು ಏನು ತೊಂದರೆ ಇರಲ್ಲ. ಓಕೆ. ಇನ್ ಕೇಸ್ ಮಳೆ ಇಲ್ಲ ಅಂದ್ರೆ ಕೆಳಗೆ ದೊಡ್ಡ ಗ್ರೌಂಡ್ ಇದೆ. ಇನ್ ಕೇಸ್ ಅಲ್ಲಿ ನಾವು ವಾಟರ್ ಪ್ರೂಫ್ ಟೆಂಟ್ ಹಾಕೊಡ್ಬೋದು ಇನ್ ಕೇಸ್ ಮಳೆ ಬೀಳ್ತದೆ. ಸೊ ಇನ್ನೊಂದು ಏನೋ ಸೈಕ್ ವಿಷಯ ಅಂದರೆ, ನೀವು ಇಲ್ಲಿ ಬಂದು ಸ್ಟೇ ಆದರೆ ನಿಮಗೆ VIP ಸರ್ವಿಸ್ ಸಿಗುತ್ತೆ. ಅಂದರೆ ಲೈಕ್ ನೀವು ಇಲ್ಲಿಂದನೇ ನೀವು ಕರ್ಕೊಂಡು ಹೋಗ್ತಿರಲ್ಲ,
ಹೌದು, ನಮ್ಮದೇ ಗಾಡಿ ಇದೆ, ಪಿಕಪ್ ಡ್ರಾಪ್ ಸರ್ವಿಸ್ ಇದೆ. ಇನ್ ಕೇಸ್ ನೀವೆಲ್ಲ ಬಸ್ಸಲ್ಲಿ ಬರ್ತಿದ್ರೆ ನಮ್ದು ಪಿಕಪ್ ಡ್ರಾಪ್ ಸರ್ವಿಸ್ ಇದೆ. ನಮ್ಗೆ ರಿಸೆಪ್ಷನ್ ಕಾಲ್ ಮಾಡಿ ಹೇಳಿ ನಾವು ಈ ಟೈಮ್ ಬರ್ತಿದೀವಿ ಅಂತ, ಆ ಟೈಮಲ್ಲಿ ನಮ್ಮ ಗಾಡಿ ಬಂದು ಪಿಕಪ್ ಮಾಡುತ್ತೆ. ಮತ್ತೆ ಕುಕ್ಕೆ ಹೋಗ್ಬೇಕಂತ ಡ್ರಾಪ್ ಮಾಡ್ತೀವಿ. ಮತ್ತೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವ್ಯಾಪಿ ಸರ್ವಿಸು ಇದೆ. ಸೊ ಸುಬ್ರಹ್ಮಣ್ಯ ಇಟ್ಸ್ ಸ್ವಲ್ಪ ಓಕೆ ಡನ್. ಹಾಂ, ಸೊ ಲೈಕ್ ನೀವು ಇಲ್ಲಿ ಸ್ಟೇ ಆದರೆ ಇದೊಂದು ನಿಮಗೆ ಎಕ್ಸ್ಟ್ರಾ ಆಡ್ ಆನ್ ಅಡ್ವಾಂಟೇಜು. ನಿಮಗೆ ಯಾರಿಗೂ ಫ್ಯೂಲ್ ಎಲ್ಲ ನಿಂತ್ಕೊಳ್ಳಂಗಿಲ್ಲ, ಡೈರೆಕ್ಟ್ VIP ಸರ್ವಿಸ್ ಇರುತ್ತೆ. ಸೊ ಸೀರಿಯಸ್ಲಿ ಇದು ನೆಕ್ಸ್ಟ್ ಲೆವೆಲು. ಇವಾಗ ಮಳೆ ಬರ್ತಾ ಇದೆ, ಅಲ್ಲಿ ಅರೇಂಜ್ಮೆಂಟ್ಸ್ ನಡೀತಾ ಇದೆ. ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟು ಊಟಕ್ಕೆ. ಓಕೆ ಫೈನಲಿ ರೆಡಿ ಆಯಿತು. ಇವಾಗ ವಿ ಆರ್ ಊಟಕ್ಕೆ ಬರ್ತಾ ಇದ್ದೀವಿ. ಓಕೆ ನೋಡಿ, ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ನಮಗೆ ಅಪ್ಲೈ ಮಾಡಬೇಕು. ನಾವು ಇನ್ನೂ ಆರ್ಡ್ರ್ ಮಾಡಿಲ್ಲ ಏನು. ಒಂದು ನಿಮಿಷ ಲೈಕ್ ವ್ಯೂ ಇರೋದ ಕಡೆ ಕೂತ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇಲ್ಲ ವ್ಯೂ ಇದೆ, ಸಾಕಾಗಿದೆ. ಇಲ್ಲೇ ತೊಗೊಳ್ಳೋಣ, ಬೆಟರ್. ಇಲ್ಲ ಬೇಡ, ಇಲ್ಲಿ ಕೂತ್ಕೊಳ್ಳೋಣ, ಇನ್ನೂ ಚೆನ್ನಾಗಿದೆ. ಸೈಡಿಗೆ ಹೋಗ್ಬಿಡುತ್ತೆ. ಓಕೆ ಸ್ಟಿಲ್ ಇಲ್ಲ. ಓಕೆ ನನಗೆ ವ್ಯೂ ನೋಡ್ಕೊಂಡು ಕೂತ್ಕೊಳ್ಳೋಕೆ ಮಸ್ತ್ ಇರುತ್ತೆ. ಇಲ್ಲಿ ಇವಾಗ ನಾವು ಆರ್ಡರ್ ಮಾಡಿದ ಐಟಮ್ಸ್ ಎಲ್ಲ ಬಂದಿದೆ. ಬ್ರೋ ಏನಂತ ಹಂಗೆ ಲೈಟಾಗಿ ಹೇಳ್ಬಿಡ್ರಿ. ಚಪಾತಿ, ಗೀ ರೈಸ್, ದಾಲ್ ತಡ್ಕ, ಅದಾದಮೇಲೆ ವೆಜ್ಜಲ್ಲಿ ಮಶ್ರೂಮ್ ಮಂಚೂರಿ, ಅದಾದಮೇಲೆ ಗುಂಟೂರು ಚಿಕನ್. ಓಕೆ, ಸೊ ಇವಾಗ ಇದು ಲೈಕ್ ಟೇಸ್ಟ್ ಎಲ್ಲ ಹೆಂಗೆ ತಿಂದ್ಬಿಟ್ಟು ಹೇಳ್ತೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೆಂಗಿದೆ? ಚೆನ್ನಾಗಿದೆ, ಟೇಸ್ಟ್ ಸಕ್ಕತ್ತಾಗಿದೆ. ನೆನ್ನೆ ಊಟ, ಇವತ್ತು ಬೆಳಗ್ಗೆ ತಿಂಡಿ, ಇವಾಗ ಊಟ. ಓವರಾಲ್ ಫುಡ್ ಆ್ಯಕ್ಚುಲಿ ಸಕ್ಕತ್ ಇಷ್ಟ ಆಯಿತು. ಓಕೆ, ಸೊ ನಮ್ಮ ಗೋಲ್ಡನ್ ಟೋಟಲ್ ಬೈ ಗೋಳ್ಳಿ ಹೇಗಿದೆ? ಅದು ವೆಜ್ ಡಿಶಸ್ಗಳಂತೂ ಸೂಪರ್ ಆಗಿದೆ. ಓಕೆ ಓಕೆ, ಟೇಸ್ಟ್ ಮತ್ತು ಸಖತ್ತಾಗಿದೆ. ಈವನ್ ನಾನ್ ವೆಜ್ ಅಷ್ಟೇ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಇವಾಗ ನಮಗೆ ಸೀರಿಯಸ್ ಅಂದರೆ ಇವಾಗ ನೋಡಿ ಮಳೆ ಸ್ಟಾಪ್ ಆಗ್ತಿಲ್ಲ. ಇಲ್ಲಿಂದ ಈ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೆ ಮಿನಿಮಮ್ 6 to 7 hours ಆಗುತ್ತೆ. ಅದನ್ನು ಹೆಂಗೆ ಹೋಗೋದು ಅಂತ ಅಷ್ಟೇ ಪ್ರಾಬ್ಲಮ್ಮು. ಇವಾಗ ನಾನು ಲೈಕ್ ಗ್ರೇವಿ ಎಲ್ಲ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ನಮ್ಮ ಬ್ರೋಸ್ ಊಟ ಎಲ್ಲ ಆಯಿತು. ಬ್ರೋ ಮಳೆ ಇದೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿಂದ ಸಕಲೇಶ್ಪುರದವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಿಕಾಸ್ ಘಾಟ್ ಸೆಕ್ಷನ್ ಇದೆಯಲ್ಲ. ಸೊ ಅದೊಂದು ಪಾಸ್ ಆಗಿಬಿಟ್ರೆ ಹೈವೇ ಸಿಗುತ್ತೆ. ಅಲ್ಲಿಂದ ನಂಗೆ ಗೊತ್ತಿರಂಗೆ ಇಷ್ಟೊಂದೆಲ್ಲ ಮಳೆ ಬರ್ತಿರಲ್ಲ ಆ ಕಡೆ ಸಿಟಿ ಕಡೆ ಎಲ್ಲನೂ, ಬರೀ ಇಲ್ಲಿ ಮಾತ್ರ ಮಳೆ ಬರ್ತಿದೆ. ಸೊ ನೋಡೋಣ. ಫೈನಲಿ ಟೈಮ್ ಹ್ಯಾಸ್ ಕಮ್. ಕೊನೆಗೆ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಆ ಬಿಲ್ಲಿಂಗ್ ಅಲ್ಲಿ ಬರಲಿ, ರಿಸೆಪ್ಷನ್ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಅಲ್ಲೋ ಪ್ಯಾಕ್ಡ್ ಅಪ್. ಈ ಸರಿ ಕಂಪ್ಲೀಟಾಗಿ ಇನ್ನೂ ಒಂದು ಬ್ಯಾಗ್ ಎಕ್ಸ್ಟ್ರಾ ಸಿಕ್ಕಿದೆ. ಬಟ್ ಓಕೆ, ಲಗೇಜು ಬರ್ಬೇಕಾದ್ರೆ ಕಮ್ಮಿ ಇರುತ್ತೆ, ಹೋಗ್ಬೇಕಾದ್ರೆ ಜಾಸ್ತಿ ಇರುತ್ತಲ್ವಾ. ಎಕ್ಸ್ಟ್ರಾ ಏನಾದ್ರು ತಗೊಳ್ತೀವೋ ಎಲ್ಲ ಫಿಕ್ಸ್ ಆಗಿಬಿಡ್ತವೆ. ಇಲ್ಲ ಆದ್ರೆ ಸ್ವಲ್ಪ ಹೈಟ್ ಬಂದೈತಿ. ಇವಾಗ ಲೆವೆಲ್ ಕರೆಕ್ಟಾಗಿದೆ. ಇಲ್ಲಿಂದ ನಾವು ಮೇಯ್ನ್ ಶಿರಡಿ ಘಾಟ್ ಪಾಸ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಶಿರಡಿ ಘಾಟ್ ಅಲ್ಲ, ಶಿರಾಡಿ, ಅದೇ ಘಾಟ್ ಪಾಸ್ ಆಗೋವರೆಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಸಕಲೇಶ್ಪುರ ರೀಚ್ ಆದಮೇಲೆ ಅಲ್ಲಿಂದ ಆರಾಮಾಗಿ ಹೋಗ್ತೀವಿ. ನಮ್ಮ MJ ಬೈಕಲ್ಲಿ ಮಾಡಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ. ಆ ಕಡೆ ಹೋಗೋಣ ಬನ್ನಿ. ಓಯ್ ಬ್ರೋ, ಅದೇನೋ ನೀರು ಬರ್ತಿದೆ ಹೊರಗಡೆಗೆ. ಅಲ್ಲ, ಇಷ್ಟೊಂದು ನೀರು ಹೊರಗಡೆ ಹೋಗಿದ್ಯಾ? ಹೊರಡೆ ಅದು ಡೈರೆಕ್ಟ್ ಆಗಿ ಬಿಟ್ಟಿದ್ದಕ್ಕೆಲ್ಲ ನಾವು ಹಿಂಗೆ ಹಾಕವಾಗ ದಪ್ಪ ಡ್ರಾಪ್ಲೆಟ್ಸ್ ಅಲ್ವಾ, ಅದೆಲ್ಲ ಒಳಗಡೆ ಹೋಗೈತೆ. ಸೊ ಹೊರಗಡೆ ಕಳಿಸಿ ಬೇಡ, ಇವೆಲ್ಲ ಡೇಂಜರ್. ಪರವಾಗಿಲ್ಲ, ಇಂಜಿನಿಗೆ ಹೋಗಲ್ಲ ತಾನೆ. ನೀನು ಹೊಗೆ ಆದರೂ ಇಷ್ಟೊಂದು ಹೊಗೆ ಗೀಸ್ ಆಗಿಲ್ಲ ತಾನೆ ಮಗ. ನೋಡ್ರಿ ಎಷ್ಟು ಬರ್ತಿದೆ ಬ್ರೋ, ನೋಡ್ರಿ ಬ್ರೋ ಎಷ್ಟು ಬರ್ತಿದೆ ಹೋಗಿ ಬ್ರೋ. ಸಿಕ್ತಾರೆ ಬ್ರೋ, ನೋಡ್ರಿ ನೋಡಿ ಗಾಯ್ಸ್ ಎಷ್ಟು ಹೋಗಿ ಬ್ರೋ. ಇಷ್ಟೊಂದು ಬರುತ್ತಾ ಆದ್ರೂ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ ಅಷ್ಟೇ. ಇನ್ನೇನಿಲ್ಲ, ನೆಕ್ಸ್ಟ್ ವ್ಲಾಗ್ ಸಿಗ್ತೇನೆ. ಈ ಸೀರೀಸ್ ಪ್ರಾಪರಾಗಿ 2 ವ್ಲಾಗ್ ಮಾಡಿರೋದು. ನಿಮ್ಗೆ ಏನೋ ಅಂತ ಕಮೆಂಟ್ ಹಾಕಿ. ಇನ್ನೇನಿಲ್ಲ, ನಾವು ಹೊರಡ್ತೀವಿ. ಅಲ್ಲಿ ನಮ್ಮ ಗಾಡಿ ಬಗ್ಗೆ ನೋಡ್ತಾ ಇದ್ದಾರೆ, ಬಾಯ್ಸ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಮ್ಮ ಚಾನಲ್ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡ್ತಾರೆ, ಫಾಲೋ ಮಾಡಿರಿ. ಬಾಂಬಿಸ್ಬೇಕಂತ ಹೇಳಿ ನಮ್ಮ ಡಾಲ್ಫಿನ್ ಜಾಸ್ತಿ ಫಾಲೋಸ್ಬೇಕು. ಬಾಯ್.